ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಲೋಕ್ ಕನ್ನಡ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೆ. ಸೊ ಇನ್ನು ನಾನು ಅವ್ರನ್ನ ಮೀಟ್ ಮಾಡಿಲ್ಲ. ರಾತ್ರಿ 12 ಗಂಟೆಗೆ ವಿಶ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ನಾನು ಅಮ್ಮನ ಮನೇಲಿರೋದ್ರಿಂದ, ಅವ್ರು ಅಲ್ಲಿರೋದ್ರಿಂದ ಇನ್ನೂ ಡೈರೆಕ್ಟಾಗಿ ವಿಶ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು 12 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮತ್ತು ಪುಟಾಣಿಗಳು ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಹೌದು, ಇವತ್ತು ಆ್ಯಕ್ಚುಲಿ ಎಲ್ಲೋ ಆಚೆಗೆ ಹೋಗೋ ಪ್ಲ್ಯಾನ್ ಇಲ್ಲ. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಇಬ್ಬರೆಲ್ಲ ಆಚೆಗೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗಿನ್ನೂ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ತಲೆಗೆ ಸ್ನಾನ ಆಗಿದೆ. ಆದರೆ ದೇವಸ್ಥಾನಕ್ಕೊಂದು ಹೋಗಿ ಬರ್ತೀವಿ, ಇಲ್ಲಾಂದರೆ ಅದು ಇಲ್ಲ. ಸೊ ಮಕ್ಕಳನ್ನ ಕರ್ಕೊಂಡು ಕಷ್ಟ ಆಗುತ್ತಲ್ಲ. ಪುಟಾಣಿಗಳಿಬ್ರು ಪಪ್ಪಂಗೆ ವಿಶ್ ಮಾಡಿದ್ದಾರೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ನೋಡಿದ್ರಿ ಎಲ್ಲ ಎಷ್ಟು ಕ್ಯೂಟಾಗಿ ವಿಶ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಮಾಡಿರೋದು ನಾನೇ. ಬೆಳಗ್ಗೆನೇ ಏನು ಅವ್ರಿಗೇನು ಸರ್ಪ್ರೈಸ್ ಥರ ಏನೂ ಪ್ಲ್ಯಾನ್ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಮಕ್ಕಳಿಬ್ರು ಚೆನ್ನಾಗಿ ಆಟ ಆಡ್ತಾಯಿದ್ರು ಬೆಳಗ್ಗೆ ಎದ್ಬಿಟ್ಟು. ಸೊ ಹಾಗಾಗಿ ಒಂದು ಕ್ವಿಕ್ಕಾಗಿ ಒಂದು ಪಟ್ ಅಂತ ಐಡಿಯಾ ಬಂತು, ಅದನ್ನೇ ಟ್ರೈ ಮಾಡಿದೆ ಅಷ್ಟೇ. ಚೆನ್ನಾಗಿ ವರ್ಕೌಟ್ ಆಯಿತು. ಅದನ್ನು ನಾನು ಗ್ರೂಪಲ್ಲೂ ಸಹ ಪೋಸ್ಟ್ ಮಾಡಿದ್ದೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ಸ್ಟಾಗ್ರಾಮ್ಗೂ ಕೂಡ ಹಾಕಿದೆ. ಇನ್ನೂ ಇವ್ರ ಕಡೆಯಿಂದ ಏನೂ ರಿಪ್ಲೈ ಬಂದಿಲ್ಲ. ಮೋಸ್ಟ್ಲಿ ಅವರು ಸ್ನಾನಕ್ಕೆ ಹೋಗಿರ್ತಾರೆ ಅನಿಸುತ್ತೆ, ಹಾಗಾಗಿ ಇನ್ನೂ ನೋಡ್ಕೊಂಡಿರಲ್ಲ. ಸೊ ಇವಾಗ ಟೈಮು 9:30 ಆಗ್ತಾ ಬಂತು. ಪಾಪುಗಳದ್ದು ಎಲ್ಲ ಸ್ನಾನ ಆಯಿತು, ನನ್ನದು ಸ್ನಾನ ಆಯಿತು. ಅವರು ಒಂದು ರೌಂಡ್ ಇಬ್ಬರು ಮಲಗಿದ್ದಾರೆ. ಸೊ ಅದಕ್ಕೆ ನಾನು ಬೇರೆ ರೂಮ್ಗೆ ಬಂದು ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಅವರು ಎದುಳು ಅಷ್ಟೊತ್ತಿಗೆ ತಿಂಡಿ ಎಲ್ಲ ತಿನ್ಕೊಂಡು ನಾನು ರೆಡಿ ಆಗಿಬಿಟ್ರೆ ಅಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಒಂದು ರೌಂಡ್ ಅವ್ರಿಗೆ ತಿಂಡಿ ತಿನ್ನಿಸ್ಬಿಟ್ರೆ ಅಲ್ಲಿಗೆ 12 ಗಂಟೆ ಇವ್ರು ಬರೋ ಟೈಮ್ ಆಗುತ್ತೆ. ಆಮೇಲೆ ಇನ್ನೊಂದು ಅವ್ರಿಗೆ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ರೆಡಿ ಮಾಡಿದ್ದೀನಿ. ಏನಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ಅವ್ರು ಓಪನ್ ಮಾಡಬೇಕಾದ್ರೇ ತೋರಿಸ್ತೀನಿ, ಮಜಾ ಬರುತ್ತೆ. ಆ್ಯಕ್ಚುಲಿ ನನ್ನ ಕನಸಾಗಿತ್ತು. ನಾನು ತುಂಬ ದಿನದಿಂದ ಅದನ್ನು ಮಾಡಬೇಕು ಅದು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಟೈಮ್ ಆಗಿರಲಿಲ್ಲ. ಇವರು ಸಹ ಟೈಮೇ ಆಗ್ತಾಯಿಲ್ಲ, ಮತ್ತು ಸ್ವಲ್ಪ ಭಯ ಬೇರೆ ಇತ್ತು ಅದನ್ನು ಟ್ರೈ ಮಾಡೋದಕ್ಕೋಸ್ಕರ. ಅದಕ್ಕೆ ಬೇಡ ಅಂತ ಮುಂದೂಡ್ಕೊಂಡು ಬಂದಿದ್ವಿ. ಬಟ್ 6 ತಿಂಗಳಾದಮೇಲೆ ಏನೂ ರಿಸ್ಕ್ ಇರಲ್ಲ, ಅದು ಟ್ರೈ ಮಾಡ್ಬೋದು ಅಂತ ತುಂಬ ಜನ ಹೇಳಿದ್ರು. ನಾನು ಕೂಡ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೂ ಹಾಗೆ ಬಂತು. ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ರಿಗೆ. ಅಂದರೆ ಪ್ಯಾಕ್ ಒಂದು ಮಾಡೋದಕ್ಕಾಗಲಿಲ್ಲ, ಇಲ್ಲಿಂದ ಆಚೆಗೆ ಹೋಗಿ ತರೋದಕ್ಕೆಲ್ಲ ಗಿಫ್ಟ್ ರ್ಯಾಪರ್ ಎಲ್ಲ ನನಗೂ ಟೈಮ್ ಆಗಲಿಲ್ಲ. ನೋಡೋಣ, ಅದನ್ನು ಹಾಗೆ ಕೊಡ್ತೀನಿ, ಏನಂತಾರೆ ನೋಡೋಣ. ಮತ್ತು ಒಂದು ಕೇಕ್ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲ್ಲಾಗಿ. ನಾನು ಮನೇಲೇ ಇರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೋಸ್ಕರ ಹೊಸ ಡ್ರೆಸ್ ಕೂಡ ತಂದಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಅವ್ರು ಬಂದಮೇಲೆ ಕೊಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತಿನ ದಿನ ಎಲ್ಲ ಹೇಗಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ನನ್ನ ಜೊತೆನೇ ಇದ್ದು. ಮತ್ತು ನಿಮ್ಮ ಆಶೀರ್ವಾದ ಕೂಡ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಹಸ್ಬೆಂಡ್ ಮೇಲೆ, ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಿಮ್ಮ ಆಶೀರ್ವಾದ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಬನ್ನಿ, ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಕೆಳಗಡೆ ಹೋಗೋಣ. ಮಕ್ಕಳಿಬ್ರು ಕೆಳಗಡೆನೇ ಇದ್ದಾರೆ. ಸೊ ಕೆಳಗಡೆ ಹೋಗೋದಕ್ಕೆ ರೆಡಿ ಆಗೋದಕ್ಕೆ ಆ ರೂಮ್ಗೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋನ ಮ್ಯೂಟ್ ಮಾಡ್ತಾ ಇದ್ದೀನಿ.
ರೆಡಿಯಾಗಿದ್ದೀನಿ. ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೇನು ಬರ್ತಿದ್ದಾರೆ, ಮಕ್ಕಳು ಕೂಡ ಎಲ್ಲ ರೆಡಿ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗೋದಷ್ಟೇ. ಹೇಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿದೆ ಅಲ್ಲ ಸ್ಯಾರಿ? ಆ್ಯಕ್ಚುಲಿ ಈ ಸ್ಯಾರಿ ತುಂಬ ಇಷ್ಟ ಆಗಿ ಇದಕ್ಕೆ ಬ್ಲೌಸ್ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಚೆನ್ನಾಗಿ ಕಾಣುತ್ತೆ, ಬಟ್ ಹ್ಯಾಗೆ ಕ್ಯಾರಿ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ಗೋ. ಪಾಪುಗಳು ಕಾಯ್ತಾ ಇದ್ದಾರೆ. ಇನ್ನೊಂದು 5 ಮಿನಿಟ್ಸಲ್ಲಿ ಹಸ್ಬೆಂಡ್ ಕೂಡ ಬರ್ತಾರೆ, ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ಹೇಗೆ ಕಾಣ್ತಿದ್ದೀನಿ ಪಾಪ? ಪಾಪ ಪಾಪ ಹೆಂಗಿದೆ ಸೀರೆ? ಹಂಗಿದೆ ಸೀರೆ? ಏಯ್, ಫಸ್ಟ್ ಟೈಮ್ ಅಲ್ಲ ಪಾಪ ನೀನು ನೋಡ್ತಾ ಇರೋದು ಸೀರೆಯಲ್ಲಿ ನನ್ನ? ಇವಳಿಗೆ ಆ್ಯಕ್ಚುಲಿ ಸ್ವಲ್ಪ ಅರ್ಥ ಆಗೋ ಥರ ಆದಾಗಲಿಂದ ನಾನು ಫಸ್ಟ್ ಟೈಮ್ ಸ್ಯಾರಿ ಉಟ್ಕೊಂಡಿರೋದು, ಅದಕ್ಕೆ ಒಂಥರ ಸ್ಪೆಷಲಾಗಿ ನೋಡ್ತಾ ಇದ್ದಾಳೆ. ದಾತು ದಾತು ಪಾಪ ಯಾರು? ನಾನು ಅವಳಿಗೆ ನಾನು ನೋಡಿ ನಾಚಿಕೆ ಆಗ್ತಾ ಇದೆ. ಕರೆಕ್ಟ್ ಟೈಮಿಗೆ ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೋಸ್ಕರ ರೆಡಿ ಮಾಡಿ ಸ್ವೀಟ್ ಕೂಡ ಕೊಟ್ಟೆ, ವಿಶ್ ಮಾಡಿದೆ. ಅವರಂತೂ ತುಂಬಾ ಖುಷಿಪಟ್ಟರು, ಸ್ವೀಟ್ ಕೂಡ ತುಂಬಾ ಇಷ್ಟ ಆಯಿತು ಅವ್ರಿಗೆ. 1 ಸೆಕೆಂಡ್. ಹ್ಯಾಪಿ ಬರ್ಡೇ ಯಜಮಾನ್ರೆ. Happy birthday husband. Dad. What is this? ಏನಿದೆ? ಯಾರ್ದಿದು? ಯಾರ್ದಿದು? ನಿಂದನೇ? ನಿಂದ? ಇಬ್ರು ಸೇರ್ಕೊಂಡ್ಬರ್ರಿ. ಪೊಲೀಸರು ಸಾಕಷ್ಟು ವಿಚಾರಗಳನ್ನು ಆದ್ರಿಂದ ತಿಳಿದುಕೊಳ್ಳೋದಕ್ಕಿದೆ. ಈಗ ಅಂದ್ರೆ ಅದರ ಜೊತೆಗೆ ಅದನ್ನ ಗುರುತಿಸ್ತೇವೆ ಅಂತ ಒಂದಿಷ್ಟು ಜನ ಸಾಕ್ಷಿದಾರರು ಕೂಡ ಹೇಳಿದ್ದಾರೆ. ಅವರನ್ನು ಕೂಡ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇನ್ನೂ 2-3 ಒಂದು ಪಟ್ಟಿ ಇದೆ. ಇದು 2-3 ಗಂಭೀರವಾಗಿ ಪರಿಗಣಿಸಬೇಕಾದ ಭಾವಿಸಿದ್ರು. ಸೊ ಆ ಎಲ್ಲ ವಿಚಾರವಾಗಿ ಈಗ ಅದನ್ನ ಡೀಲ್ ಮಾಡಲಾಗ್ತಾ ಇದೆ. ಕೈ ಬಂತು, ಕೈ ಆದದು ಪಾಪಚ್ಚಿ ಕೈ. ಸೂಪರ್ ಸೂಪರ್. ಹಂಗಿದೆ? ಸೂಪರ್. ಇಷ್ಟ ಆಯ್ತು? ಹಬ್ಬ ಸದ್ಯ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಇಷ್ಟ ಆಯಿತು. ನನಗಂತೂ ಫುಲ್ ಖುಷಿ ಆಗೋಯ್ತು. ವಿಶ್ ಮಾಡ್ದ ಪಪ್ಪಂಗೆ? ವಿಶ್ ಮಾಡ್ದ? ಯಾಕಿದ್ರಿ ಇದರಲ್ಲಿ ಯಾರ್ದು ಅಂತ ಹೇಳಲೇ ಇಲ್ಲ ನೀನು. ರಾಂಗ್ 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 ಯಾರು ಹೇಳಿದ್ದು? ಏನಿದು? ಕಾಲು ಕೆಳಗೆ ಬಿಡಿ.
ಇನ್ನು ಟೈಮ್ ಆಗಲೇ 2 ಗಂಟೆ ಆಗಿರೋದ್ರಿಂದ ಮನೇಲೇನು ಮಾಡೋದು ಬೇಡ, ಆಚೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಆಚೆ ಬಂದಿದ್ವಿ. ಹೆಂಗೂ ನಾವೆಲ್ಲ ರೆಡಿ ಆಗಿರೋದ್ರಿಂದ. ಹಾಗೆ ಈ ಪ್ಲೇಸ್ ಲೊಕೇಟ್ ಆಗಿರೋದು ಬಂದು ದೊಡ್ಡ ಆಲದ ಮರದ ಹತ್ರ. ನಮ್ಮ ಮನೆಯಿಂದ ತುಂಬ ದೂರನೇ ಇತ್ತು. ಜರ್ನಿನೂ ಕೂಡ 1 ಅವರ್ ಆಯಿತು. ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಮಳೆ ಬರ್ತಿರೋದ್ರಿಂದ ಹಾಗೆ ವೆದರ್ ಕೂಡ ತುಂಬಾ ಚಳಿ ಆಗಿರೋದ್ರಿಂದ ಮಕ್ಕಳಿಗೆ ಫುಲ್ ಕವರ್ ಮಾಡಿಕೊಂಡು ಕರ್ಕೊಂಬಂದಿದ್ದೀನಿ. ಹಾಗೆ ಪ್ಲೇಸ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ. ಯಾಕಂದರೆ ಆರ್ಡರ್ ಕೊಟ್ಟಿದ್ದು ಬರೋ ಅಷ್ಟೊಳಗಡೆ ನಾವು ಸ್ವಲ್ಪ ಹೀಗೆ ಎಲ್ಲ ಸುತ್ತಾಡಿಕೊಂಡು ಪ್ಲೇಸ್ನ ಬಂದ್ವಿ. ನೀವು ಸ್ಮೈಲ್ ಕೊಡಿ. ಓಕೆ, ಡನ್. ಇಬ್ರು ಡನ್. ಇಲ್ಲಿ ಚೆನ್ನಾಗಿ ಬಂತು. ಇನ್ನು ಮಕ್ಕಳ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾದಮೇಲೆ ನಾವಿಬ್ಬರೇ ಸಪ್ರೇಟಾಗಿ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ. ಹಾಗೆ ಈ ಥರ ಆಚೆ ಬಂದು ತುಂಬಾ ದಿನಗಳಾಗಿರೋದ್ರಿಂದ ನನಗೂ ಒಂಥರ ಚೇಂಜ್ ಸಿಕ್ತು. ಒಂದು ಅರ್ಧ ದಿನ ಎಲ್ಲ ಮರೆತು ಖುಷಿಯಾಗಿ ಹ್ಯಾಪಿಯಾಗಿ ಇದ್ಬಿಟ್ಟು ಬಂದ್ವಿ. ಹಾಗೆ ಸರ್ಪ್ರೈಸಾಗಿ ಇವ್ರಿಗೆ ಕೇಕ್ ಕೂಡ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಆನ್ ದ ವೇ ಇದೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ ಆಚೆ. ಇಲ್ಲಂತೂ ಗಿಡಗಳು ಎಲ್ಲ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ. ಪಾರ್ಟಿ ಮಾಡೋದಕ್ಕೂ ಸಹ ಇಲ್ಲಿ ತುಂಬಾ ಜಾಗ ಇದೆ ಅಂತ ಹೇಳ್ಬೋದು. ಈ ಪ್ಲೇಸ್ ಬಗ್ಗೆ ಇನ್ನೊಂದು ದಿನ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ನಾವು ಈ ಜಾಗನೆಲ್ಲ ಫುಲ್ ಸುತ್ತಾಡ್ಕೊಂಡು ಬರ್ತೀವಿ. ಅಲ್ಲಿ ತನಕ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ಮಾಡಿದ್ದು 1-2 ವೀಡಿಯೋಗಳು ಹಾಗೆ ಪೆಂಡಿಂಗಲ್ಲಿದೆ. ಅದನ್ನು ನೋಡ್ಕೊಂಬನ್ನಿ. ಅದೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಆಮೇಲೆ ಕಂಟಿನ್ಯೂ ಮಾಡೋಣ. ನೋಡ್ತಿದ್ದೀರಲ್ಲ, ಹೀಗೆ ನಮ್ಮ ಮನೇಲಿ ಈ ಸತಿ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಆಚೆ ಇಡಲಿಲ್ಲ ವರಮಹಾಲಕ್ಷ್ಮಿನ, ದೇವ್ರ ಮನೇಲೆ ಕೂರಿಸಿದ್ವಿ. ಯಾಕಂದರೆ ಮಕ್ಕಳಿರೋದ್ರಿಂದ ಕಷ್ಟ ಆಗುತ್ತೆ ಅಂತ. ಇನ್ನು ಈ ಥರ ನಾವೆಲ್ಲ ಕಂಕಣನ ಕಟ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇವಳು ಟಿ ವಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ. ಆಮೇಲೆ ಚಿಕ್ಕವಳಂತೂ ದೇವ್ರ ಮನೇಲಿ ಹೋಗಿ ಬಗ್ಗಿ ನೋಡ್ತಾನೇ ಇದ್ಲು, ಯಾರೋ ಕೂತಿದ್ದಾರಲ್ಲ ಅಂತ. ಅದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಇನ್ನು 3 ದಿನ ಇಟ್ಬಿಟ್ಟು 3ನೇ ದಿನ ನಾವು ದೇವ್ರನ್ನ ಸಳ್ಳಿಸಿದ್ವಿ. ಹೀಗಾಯಿತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ. ಇತ್ತೀಚೆಗಂತೂ ಇವಳು ಸ್ವಲ್ಪ ಊಟ ಮಾಡೋದಕ್ಕೆ ರಗಳೆ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಹಾಗಾಗಿ ಫುಲ್ ಆಟ ಆಡಿಸ್ಕೊಂಡು ಇವಳಿಗೆ ಕತೆ ಹೇಳ್ಕೊಂಡು ಏನೇನೋ ಮಾಡಿಕೊಂಡು ಊಟ ಮಾಡಿಸಿದ್ದಾಗಿದೆ. ಪ್ರತಿದಿನ ಇದೇ ಥರನೇ ಆಗ್ತಾಯಿದೆ ಈಗಂತೂ. ಈಗಂತೂ ಈ ಅಕ್ಕ ತಂಗಿರ್ದು ಬಲು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಅನ್ನೋಕ್ಕೆಲ್ಲ ಶುರು ಮಾಡಿರೋದ್ರಿಂದ ಇಬ್ಬರೇ ಆಟ ಆಡಿಕೊಂಡು ಏನೋ ಮಾತಾಡ್ಕೊಳ್ತಿರ್ತಾರೆ. ನನಗಂತೂ ಏನು ಅಂತ ಅರ್ಥ ಆಗೋದಿಲ್ಲ. ಆಮೇಲೆ ಏನಾದರೂ ಮಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ. ಇದೇ ಆಗಿದೆ ಮನೇಲಿ. ಏನು ಮಾಡ್ತಿದ್ದೀರಾ ಧರಣಿ ಅವರೇ ಏನು ಮಾಡ್ತಿದ್ದೀರಾ? ಇವ್ರೇನು ಮಾಡ್ತಾ ಇದ್ದಾರೆ? ಮಕ್ಕಳಿಗೂ ಕೂಡ ಮನೆಯಿಂದ ಊಟ ಎಲ್ಲ ತೊಗೊಂಬಂದಿದ್ವಿ. ಹಾಗಾಗಿ ಸೈಡಲ್ಲಿ ಅವ್ರನ್ನ ಮಲಗಿಸ್ಬಿಟ್ಟು ಮಕ್ಕಳಿಗೂ ಊಟ ಮಾಡಿಸಿದ್ವಿ ಮಧ್ಯಾಹ್ನ ಆಗಿದ್ದರಿಂದ. ಹಾಗೆ ನಾವು ಕೂಡ ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಅಂತೂ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನಮ್ಮದೆಲ್ಲ ಊಟ ಮುಗಿಯೋ ಅಷ್ಟರೊಳಗಡೆ ಮಕ್ಕಳಿಗೂ ಕೂಡ ನಿದ್ದೆ ಬಂದಿತ್ತು. ಕ್ಲೀನಾಗಿ ಮಲ್ಕೊಂಡ್ರು ಅವರು ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ಆರ್ಡ್ರ್ ಮಾಡಿದ ಕೇಕ್ ಕೂಡ ಬಂದಿತ್ತು. ಅದನ್ನೆಲ್ಲ ರೆಡಿ ಮಾಡಿ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ಇವರೆಲ್ಲೋ ಆಚೆ ಹೋಗಿದ್ರು, ಬಂದಿದ್ದ ತಕ್ಷಣ ಕೇಕ್ ಕಟ್ ಮಾಡಿಸೋಣ ಅಂತ. ಇದೇ ಮೊದಲನೇ ವರ್ಷ ನಾವು ಇಬ್ಬರಿದ್ದವರು 4 ಜನ ಆಗಿ ಕೇಕ್ ಕಟ್ ಮಾಡಿಸ್ತಿರೋದು. ಅದೊಂಥರ ಚೆನ್ನಾಗಿದೆ ಮೆಮೊರಿ. ಕೇಕ್ ಅರೇಂಜ್ ಮಾಡ್ತಿದ್ದಂಗೆ ಇವರು ಕೂಡ ಬಂದು ನೋಡಿಬಿಟ್ಟು ಎಕ್ಸೈಟ್ಮೆಂಟ್ ಖುಷಿ ಪಡೋದು ಬಿಟ್ಬಿಟ್ಟು ಇದು ಯಾರು ತಂದರು, ಎಲ್ಲಿಂದ ಬಂತು, ಯಾವಾಗ ತರಿಸ್ದೆ, ಏನು ಬರೀ ಇದೇ ಕ್ವಶನ್ ಕೇಳ್ತಾನೇ ಇದ್ರು. Happy birthday to you.
birthday happy birthday to you papa ಅಮ್ಮಿ yay ತಾತನ ನೋಡಮ್ಮಿ ತಾತನ ಚೆನ್ನಾಗಿಲ್ವಾ ಸಿಗ್ತಾವೆ ಹಾಂ. ಸೊ ನೋಡಿದ್ರಲ್ಲ ಇಷ್ಟ ಆಯಿತು ಬರ್ತ್ಡೇ ಸೆಲೆಬ್ರೇಷನ್. ಇಲ್ಲಿಂದ ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 6:30 ಆಗೋಗಿತ್ತು. ಯಾಕಂದರೆ ತುಂಬ ದೂರ ಹೋಗಿದ್ದರಿಂದ ಬರೋದು ಲೇಟ್ ಆಯಿತು. ಟ್ರಾಫಿಕ್ ಬೇರೆ ಶುರುವಾಯಿತು. ಇನ್ನು ಇದು 8ನೇ ತಿಂಗಳು ಫೋಟೋ ಶೂಟ್ ಮಾಡಿದ್ದಿದ್ದು. ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ವು ಮಕ್ಕಳು. ಸೊ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತು ಅಲ್ಲ? ಹೌದು, ವಿಡಿಯೋನ ಲೈಕ್ ಮಾಡಿ. ಮತ್ತು ಇನ್ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.